ಮಂಡ್ಯದ ನೂರಡಿ ರಸ್ತೆಯಲ್ಲಿರುವ ವಿಶ್ವಜ್ಞಾನಿ ಸಹಕಾರಿ ಮಳಿಗೆ ಎದುರು ಯುಜಿಡಿ ಎಂದು ಕಳೆದ 15 ದಿನಗಳಿಂದ ಬಾಯಿ ತೆರೆದುಕೊಂಡಿದ್ದು, ಮಂಡ್ಯ ನಗರಸಭೆಗೆ ಸ್ಥಳೀಯ ವರ್ತಕರು ಹಾಗೂ ನಿವಾಸಿಗಳು ಎಷ್ಟೇ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಶುಕ್ರವಾರದ ಸ್ವರ್ಣ ನ್ಯೂಸ್ನಲ್ಲಿ ಈ ಅಧ್ವಾನದ ಬಗ್ಗೆ ಸವಿವರವಾದ ವರದಿಯನ್ನು ಬಿತ್ತರಿಸಲಾಗಿತ್ತು. ವರದಿ ಬಿತ್ತರಗೊಂಡ 24 ಗಂಟೆಯೊಳಗೆ ಯುಜಿಡಿ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಜೊತೆಗೆ ಮಂಡ್ಯದ ವಿವಿ ರಸ್ತೆಯಲ್ಲಿ ಏಕಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಿರುವ ಬಗ್ಗೆ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲೂ ಕೂಡ ಸ್ವರ್ಣವಾಹಿನಿ ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿತ್ತು. ವರದಿ ಬಿತ್ತರಗೊಂಡ ಮರುದಿನವೇ ಪೊಲೀಸ್ ಇಲಾಖೆ ಎರಡು ಬದಿಯಲ್ಲಿಯೂ ಸಹ ವಾಹನ ನಿಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಒಂದು ಸಾಮಾಜಿಕ ವಾಹಿನಿಯ ಜವಾಬ್ದಾರಿ, ಕರ್ತವ್ಯ ಅದನ್ನು ವಾಹಿನಿ ಮಾಡಿದೆ. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡ ತುರ್ತಾಗಿ ಸ್ಪಂದನೆಯನ್ನು ತೋರಿದ್ದಾರೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ಮತ್ತು ನಗರಸಭೆಗೆ ಧನ್ಯವಾದ ಹೇಳ್ತೇವೆ. ಅಂದರೆ ಈ ಥರ ಸಮಸ್ಯೆಗಳು ಯಾವತ್ತೂ ನಿರಂತರವಾಗಿರಬಾರ್ದು, ತಾತ್ಕಾಲಿಕವಾಗಿರಬಾರ್ದು, ಮತ್ತೆ ಸಮಸ್ಯೆಗಳು ಬಿಗಡಾಯಿಸಬಾರ್ದು, ಅದು ವಾಹಿನಿಗಳ ಗಮನಕ್ಕೆ ಬರಬಾರ್ದು. ಬಂದಾಗ ಈ ಥರದ ಒಂದಷ್ಟು ಫಲಶ್ರುತಿಗಳು ಲಭ್ಯವಾಗ್ತವೆ ಅನ್ನುವಂಥದ್ದು ವಾಹಿನಿಯ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೂರಡಿ ರಸ್ತೆಯಲ್ಲಿ ಕಳೆದ 15 ದಿನಗಳಿಂದ ಯುಜಿಡಿ ಬಾಯಿ ತೆರೆದುಕೊಂಡು ಅದರಿಂದ ಹೊರಸೂಸುವ ಅಶುದ್ಧ ನೀರು ಈ ಭಾಗದ ವರ್ತಕರು ಹಾಗೂ ನಿವಾಸಿಗಳಿಗೆ ವಾಕರಿಕೆ ತರಿಸಿತು. ಸತತವಾಗಿ ನಗರಸಭೆ ಸಿಬ್ಬಂದಿಗೆ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಶುಕ್ರವಾರದ ಸ್ವರ್ಣ ನ್ಯೂಸ್ನಲ್ಲಿ ಸವಿವರವಾದ ವರದಿಯನ್ನ ಬಿತ್ತರಿಸಿದ್ದು, ನಾಗರಿಕರು ಸಹ ನಗರಸಭೆಯ ಅಸಡ್ಡೆತನಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದರು. ಯಾವತ್ತು ಕಸ ಕಮ್ಮಿ ಆಗಲ್ಲ, ಮೋರಿಚರಣೆ ಕಮ್ಮಿ ಆಗಲ್ಲ, ಎಲ್ಲ ಮೇಲಿಂದ ಹರ್ಕೊಬಾರ್ದೆಲ್ಲ ಕಟ್ಕೊಂಡು ದಿನ ಇದು ವಿಕೋಪಕ್ಕೆ ಹೋಗ್ತಾ ಇದೆ. ನಾವು ಸುಮಾರು ಸರಿ ಹೇಳಿದ್ದೀವಿ ನಗರಸಭಾ ಅಧಿಕಾರಿಗಳಿಗೆ, ಎಲ್ಲರಿಗೂ ಗಮನಿಸಿಲ್ಲ, ನೋಡೋಣ ಈ ನಿಮ್ಮ ಮುಖಾಂತರ ಇದು ಬಗೆಹರತ ಅಂದ್ಕೊಂಡಿದ್ದೀನಿ. ವಾಹಿನಿಯ ಫಲಶ್ರುತಿಯಾಗಿ ಶನಿವಾರ ಮುಂಜಾನೆಯಿಂದಲೇ ನಗರಸಭೆ ಅಧಿಕಾರಿಗಳು ಜೆಸಿಬಿ ಹಾಗೂ ಪೌರ ಕಾರ್ಮಿಕರ ನೆರವಿನೊಂದಿಗೆ ಬಾಯಿ ತೆರೆದುಕೊಂಡಿದ್ದ ಯುಜಿಡಿಯನ್ನು ಮುಚ್ಚಿ 15 ದಿನಗಳ ಸಮಸ್ಯೆಗೆ 24 ಗಂಟೆಯೊಳಗೆ ಮುಕ್ತಿ ದೊರಕಿಸಿದ್ದಾರೆ. ನಾವು ನಗರಸಭೆಯವರಿಗೆ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದು, ಆದರೂ ಯಾರು ಅದನ್ನು ಗಮನ ತಗೊಳ್ದೇ ಈ ಥರ ನೀರನ್ನು ಹಂಗೆ ಬಿಟ್ಟಿದ್ರು. ನಾವು ಆಮೇಲೆ ಸ್ಮಾರ್ಟ್ ಟಿವಿಯವ್ರಿಗೆ ಹೇಳಿದ್ಮೇಲೆ ಅವ್ರು ಬಂದು ಎಲ್ಲ ರೆಕಾರ್ಡ್ ಮಾಡಿ ನಗರಸಭೆಯವ್ರಿಗೆ ಹೇಳಿದ್ಮೇಲೆ ಈಗ ಬಂದು ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಇನ್ನೂ ಅದು ಪೂರ್ಣಗತಿಗೆ ಆಗಿಲ್ಲ. ಪೂರ್ಣಗತಿ ಮಾಡ್ದೇ ಅರ್ಧಬರ್ಧ ನಿಲ್ಲಿಸ್ತೇನೆ ಪೂರ್ತಿ ಮಾಡಲಿ ಅನ್ನೋದು ನಮ್ಮ ಆಸೆ. ಅದಕ್ಕೆ ನಿಮ್ಮ ಸ್ಮಾರ್ಟ್ ಟಿವಿಯವ್ರ ಸಹಕಾರ ನಮ್ಗೆ ಭಾಳ ಮೆಚ್ಚುಗೆಯಾಗಿದೆ. ಇದರ ಜೊತೆಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಬೇಕು. ಅರ್ಧ ಕಾಮಗಾರಿ ಮಾಡಿ ಹೋದರೆ ಪ್ರಯೋಜನವಿಲ್ಲ. ಈ ಹಿನ್ನೆಲೆಯಲ್ಲಿ ಸಕಾಲಕ್ಕೆ ನಗರಸಭೆಯನ್ನ ಎಚ್ಚರಿಸಿದ ಸ್ವರ್ಣವಾಹಿನಿಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು 15-20 ದಿನ ಆಗಿದೆ ಈ ಸ್ಥಿತಿಯಾಗಿ. ಇಲ್ಲಿ ತನಕ ಯಾವ ಅಧಿಕಾರಿಗಳು, ಯಾರು ಸಂಬಂಧಪಟ್ಟ ಇಲಾಖೆ ಯಾರು ಬಂದು ಕ್ರಮ ತಗೊಂಡಿಲ್ಲ. ನಿನ್ನೆ ದಿನ ಸ್ವರ್ಣ ಟಿವಿಯ ಸಂಸ್ಥಾಪಕರೆಲ್ಲ ಸೇರಿ ಅವರು ಸುದ್ದಿ ಮಾಡಿ ದೊಡ್ಡದಾಗಿ ಅವರು ಒಂದು ಇಡೀ ನಗರಸಭೆಗೆ ಚೀಮಾರಿ ಹಾಕಿದ್ದಾರೆ. ಇದರಿಂದ ಸುದ್ದಿಯಿಂದ ಎಚ್ಚೆತ್ತು ಇವತ್ತು ಈ ರೀತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೆ. ಕೆಲಸ ಮಾಡಿದ್ಮೇಲೆ ಇವತ್ತು ಇದು ಪೂರ್ಣ ಆಗ್ಬೇಕು. ನಮಗೆ ಇಲ್ಲಿ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಒಂದಿನಕ್ಕೆ ಸುದ್ದಿ ಎಲ್ಲ ಇದು ಪೂರ್ಣವಾಗಿ ಕೆಲಸ ಆಗಬೇಕು. ಮತ್ತೊಂದೆಡೆ ಮಂಡ್ಯದ ವಿವಿ ರಸ್ತೆಯಲ್ಲಿ ಪೊಲೀಸ್ ಇಲಾಖೆ ಏಕಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುವ ಆದೇಶವನ್ನು ಹೊರಡಿಸಿತ್ತು. ಇದರಿಂದ ವಾಹನ ಸವಾರರಿಗೆ ತೀವ್ರ ರೀತಿಯಲ್ಲಿ ತೊಂದರೆ ಆಗುತ್ತಿತ್ತು. 2000 ವಾಹನಗಳು ನಿಂತುಕೊಳ್ಳುವ ಜಾಗದಲ್ಲಿ ಏಕಬದಿ ಆದೇಶ ಹೊರಡಿಸಿದರೆ ಸಮಸ್ಯೆಯಾಗುತ್ತದೆ ಎಂದು ಸ್ವರ್ಣವಾಹಿನಿ ಜೊತೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದರು. ಓಟಿನಲ್ಲಿ ಪೇಷಂಟ್ ಮಲಗಿಸ್ಬಿಟ್ಟು ಡಾಕ್ಟರ್ ಏನೋ ಬರ್ಕೊಟ್ಟಿರ್ತಾರೆ, ಎಮರ್ಜೆನ್ಸಿ ಬೇಕು, ಅವ್ರ ಪಾರ್ಕಿಂಗ್ ವ್ಯವಸ್ಥೆ ನೋಡೋದಿಲ್ಲ. ಹಾಗಾಗಿ ವಯೋವೃದ್ಧರು ಬರ್ತಾರೆ. ಅವ್ರಿಗೆಲ್ಲರೂ 2 ಕಡೆ ಇದ್ದರೆ ವಿಶಾಲವಾಗಿ 2 ಕಡೆ ರೋಡ್ ಇದೆ. 2 ಕಡೆ 2 ವೀಲರ್ಸ್ ನಿಲ್ಲಿಸೋದ್ರಿಂದ ಏನು ಅನಾನುಕೂಲ ಆಗಲ್ಲ. 4 ಚಕ್ರದ ವಾಹನಗಳನ್ನು ಬೇಕಾದರೆ ಕಂಪ್ಲೀಟಾಗಿ ಬಂದ್ ಮಾಡಿ ಅವರಿಗೆ ಫೈನ್ ಹಾಕಿ 2 ವೀಲರ್ಸನ್ನು 2 ಕಡೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಎಷ್ಟೋ ಜನ ಗೊತ್ತಿಲ್ಲದೆ ಇರುವಂಥವ್ರು ಗ್ರಾಮೀಣ ಪ್ರದೇಶರು ಹೋಟ್ಲಲ್ಲಿ ತಿಂಡಿಗೆ, ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ತಿಂಡಿಯನ್ನು ತಗೊಂಡು ಬಂದಾಗ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಅವರು ವೀಲ್ ಲಾಕ್ ಆಗುವಂಥದ್ದು ಅವ್ರ ಕರ್ತವ್ಯ ಅವ್ರು ಮಾಡ್ತಾವ್ರೆ ಪೊಲೀಸ್ನವರು. ಆದರೆ ದಂಡ ಕಟ್ಟೋಕ್ಕೆ ಅಮಾಯಕ ರೈತರುಗಳು 500,000 ರೂಪಾಯಿ ದಂಡ ಕಟ್ಕೊಂಡು ಅವ್ರ ಬರ್ಡನ್ನು ರೈತರುಗಳಿಗೆ ಆಗ್ತಾ ಇದೆ. ಇದು ಹಳ್ಳಿ ಜನಗಳಿಗೆ, ರೈತರು ಅಂತಲ್ಲ ಹಳ್ಳಿ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನು ಹಲವಾರು ಜನ ಇಲ್ಲಿ ಸಾಮಾನ್ಯರೆಲ್ಲ ನಮಗೇನು ವಿರೋಧ, ಇದು ಮಾಮೂಲಿ ಯಥಾಸ್ಥಿತಿ. ಯಾಕಂದ್ರೆ 60 ಅಡಿ ರಸ್ತೆ ಇದೆ. 60 ಅಡಿ ರಸ್ತೆಯಿಂದ 2 ಕಡೆ ವೆಹಿಕಲ್ ನಿಲ್ಲಿಸಿದ್ರು ಕೂಡ ಏನು ಸಮಸ್ಯೆ ಆಗುವುದಿಲ್ಲ. ಸ್ವರ್ಣವಾಹಿನಿಯಲ್ಲಿ ವರದಿ ಬಿತ್ತರವಾದ ಮರುದಿನವೇ ಪೊಲೀಸ್ ಇಲಾಖೆ ತನ್ನ ಆದೇಶವನ್ನ ಬದಲಿಸಿದ್ದು, ಇದೀಗ ವಿವಿ ರಸ್ತೆಯಲ್ಲಿ 2 ಬದಿಯಲ್ಲಿಯೂ ಸಹ ವಾಹನಗಳು ನಿಂತುಕೊಳ್ಳುವ ಹಳೆಯ ಆದೇಶವನ್ನೇ ಮುಂದುವರೆಸಲಾಗಿದೆ. ಸ್ವರ್ಣವಾಹಿನಿಯ ಬದ್ಧತೆಯನ್ನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಸ್ಪಂದಿಸಿದ ನಗರಸಭೆ ಆಡಳಿತ ಮಂಡಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಸ್ವರ್ಣವಾಹಿನಿ ಅಭಿನಂದನೆ ಸಲ್ಲಿಸುತ್ತದೆ.